ಸಾರಿ ಕೇಳ್ತಾ ಇದ್ದೀನಿ ಮಾಮ್. ಭಾವನ್ನ ಮದುವೆ ಮಾಡ್ಕೊಳ್ಳೋದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಾರಿ ಯಾಕೆ ನಿತ್ಯ, ನೀನು ಜೈನ ಮದುವೆ ಮಾಡ್ಕೊಂಡ್ರೆ ಮೊದಲು ಸಂತೋಷ ಪಡೋದು ಗಂಗಾನೇ. ಎಸ್ ಮಾಮ್, ಅಕ್ಕನ ಸಂತೋಷನೇ ನನ್ನ ಸಂತೋಷ. ಅದಕ್ಕೆ ಈ ಮದ್ವೆಗೆ ಒಪ್ಕೊಂಡೆ. ನಿನಗೋಸ್ಕರ, ಅಕ್ಕನಿಗೋಸ್ಕರ, ಭಾವನ್ಗೋಸ್ಕರನೇ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ಬರ್ತೀವಿ ದೊಡ್ಡಯ್ಯ. ಈ ದುಡ್ಡು ತಗೋಮ್ಮ, ಕೆಲಸ ಸಿಗೋವರೆಗೂ ಉಪಯೋಗಕ್ಕೆ ಬರುತ್ತೆ. ಬೇಡ ದೊಡ್ಡಯ್ಯ. ನಿಮ್ಮ ಅಪ್ಪ ಕೊಟ್ಟಿದ್ರೆ ತಗೊಳ್ತಾ ಇದ್ದೆ ಅಲ್ವಮ್ಮ. ಅಲ್ದೆ ಇದು ನನ್ ದುಡ್ಡಲ್ಲ, ನಿನ್ ದುಡ್ಡೇ, ನೀನ್ ಕಷ್ಟಪಟ್ಟಿದ್ದು. ಮತ್ತೆ ಇಷ್ಟು ದಿನ ಊಟ ಹಾಕಿದ್ರಿ, ತನಗೆ ಸಂಬಳ ಕೊಡ್ತಿದ್ದೀರ ದೊಡ್ಡಯ್ಯ. ಹಾಗಾದ್ರೆ ಇಷ್ಟು ದಿನ ನಿಮ್ಮನೇಲಿ ಇದ್ದಿದ್ದಕ್ಕೆ ನಾವು ನಿಮ್ಗೆ ಬಾಡಿಗೆ ಕೊಡ್ಬೇಕು ಅಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಕಟ್ತಿದೀಯ ತಾಯಿ. ನೀನ್ ಕೈ ಚಾಚಿ ತಗೊಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ಇಟ್ಕೊಳ್ಳಮ್ಮ, ಬೇಡ ಅನ್ಬೇಡ. ನಿಮ್ಗೆ ತೊಂದರೆ ಕೊಟ್ಟಿದ್ರೆ ಕ್ಷಮಿಸಿ ದೊಡ್ಡಯ್ಯ. ಕತ್ಲಲ್ಲಿ ಹೋಗ್ತಾ ಇದ್ದೀನಿ, ವಾಪಸ್ ಬರ್ತೀನೋ ಇಲ್ವೋ? ನೀನು ಹೋಗ್ತಿರೋದು ಕತ್ಲೊಳಗಲ್ಲಮ್ಮ, ಬೆಳಕಿನ ಕಡೆಗೆ, ಒಳ್ಳೆ ಭವಿಷ್ಯದೊಳಗೆ. ಆ ನಂಬಿಕೆ ನನಗಿದೆ. ತಗೊಳಮ್ಮ. ಬಾಯ್ ತಾತ. ನಿಮ್ ಬಗ್ಗೆ ದೊಡ್ಡಪ್ಪ ಎಲ್ಲ ಹೇಳಿದ್ರಮ್ಮ. ನಿಮ್ಗಿಲ್ ಯಾವ ಭಯನೂ ಇಲ್ಲ. ನಿಮ್ಗೊಂದು ಮನೆ ನೋಡಿದ್ದೀನಿ, ಆದಷ್ಟು ಬೇಗ ಒಂದು ಕೆಲಸನೂ ಹುಡುಕ್ತೀನಮ್ಮ. ಕುತ್ಕೊಳ್ಳಿ. ಬಾ ಪುಟ್ಟಿ. ಬಾಯ್. ಓ ಓಂ ಭೂರ್ಭುವಸ್ವ
ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅಯ್ಯೋ ದೇವರೇ ದೇವರೇ. ಕೇಶವ, ಏನು ಅಪಶ್ರುತಿ? ಏನಾಯ್ತಪ್ಪ? ಮಂತ್ರ ತಪ್ಪಾಗಿ ಹೇಳಿದ್ನಾ? ತಪ್ಪಾಗೆ ಹೇಳ್ದೆ. ದಿನ ಹೇಳೋ ಗಾಯತ್ರಿ ಮಂತ್ರನ ತಪ್ಪಾಗಿ ಯಾಕೋ ಹೇಳ್ತಿದ್ಯಾ? ಮಂತ್ರನ ಹೇಗೆ ಉಚ್ಚರಿಸಬೇಕು ಅಂತ ಹೇಳ್ತೀನಿ, ಹುಷಾರಾಗಿ ಕೇಳಿಸ್ಕೊ. ಓಂ ಭೂರ್ಭುವ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈಗ ಹೇಳ್ಬೋದಲ್ವಾಪ್ಪ, ಯಾಕೆ ಕೇಳಿಸ್ತೀರಾ? ಕಿರ್ಚಿ ಹೇಳಿದ್ರೆ ಕಣೋ ನಿನಗೆ ಅರ್ಥ ಆಗೋದು. ನಮ್ಮಪ್ಪ ನಮ್ ಜೊತೆ ಮೃದುವಾಗಿ ವರ್ತಿಸಿದ್ಕೆ ನನಗೆ ಓದು ಬರಹ ಇಲ್ದೆ ನೋಡು ಈಗ ಪಿ ಎ ಆಗಿದ್ದೀನಿ. ಆದ್ರೆ ನೀನು PM ಆದ್ರೂ ಆಗ್ಬೇಕು ಅಂತ ನನ್ನ ಆಸೆ ಕಣೋ. PM? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕಣೋ. ಅದು ತುಂಬಾ ದುರಾಸೆ ಅಪ್ಪ. ದುರಾಸೆ ಏನೋ? ಕನಸ್ ಕಾಣಿ ಅಂತ ನಮ್ಮ ಕಲಾಂ ಸರ್ ಹೇಳಿಲ್ವಾ? ಆ ರೇಂಜ್ ಅಲ್ಲಿ ಕನಸ್ ಕಂಡ್ರೆ ಕನಿಷ್ಠ ಪಕ್ಷ ನೀನು ಕಲೆಕ್ಟರ್ ಆದ್ರೂ ಆಗ್ತೀಯಾ ಅಂತ. ನಿಮ್ ಕೋರಿಕೆ ನಿಮ್ಮಲ್ಲೇ ಇಟ್ಕೊಳ್ಬೋದಲ್ವಾ? ನಮ್ಮೇಲೆ ಯಾಕೆ ಇರೋದು? ಮಾಡಕ್ ಕೆಲ್ಸ ಇದೆ, ಕಲೆಕ್ಟರ್ ಆಗ್ಬೇಕಂತೆ. ಕಲೆಕ್ಟರ್ ಈ ಮೈಂಡ್ ವಾಯ್ಸ್ ನ ನಿಲ್ಸಿ ಓದೋದ್ರ ಮೇಲೆ ಗಮನ ಕೊಡು. ಅಬ್ಬಬ್ಬಬ್ಬಾ, ಯಾಕ್ರಿ ಮಗುನ ಬೆಳಗ್ಗೆಯಿಂದ ಬೈತಾನೆ ಇದ್ದೀರಾ? ಇವನಿಗೆ ಬೈಲಿಲ್ಲ ಅಂದ್ರೆ ಸರಿ ದಾರಿಗೆ ಬರಲ್ಲ ಮೀನಾಕ್ಷಿ. ಇವನನ್ನ ಈಗಲೇ ದಾರಿಗೆ ತರಲಿಲ್ಲ ಅಂದ್ರೆ ಆಮೇಲೆ ಇವನ ಜೀವನನೇ ನಾಶ. ಆತರ ಎಲ್ಲ ಶಾಪ ಹಾಕ್ಬೇಡ್ರಿ, ಇರೋನ್ ಒಬ್ನೇ ಮಗ. ಅದೇ ನನ್ನ ನೋವು. ಹೋಗಿ ಲೇಟ್ ಆಗಿ ಬೇರೆ ಹುಟ್ಟಿದಾನೆ, ಲೈಟ್ ಆಗಿ ತಗೊಳಕ್ ಆಗ್ತಿಲ್ಲ. ಯಾರು?